ಮಾಡ್ತಾ ಇದ್ದೀವಿ. ನಾಳೆ ಮಂಡ್ಯ ಜಿಲ್ಲೆಯಲ್ಲಿ ಕೊರೋನಾ ಲಸಿಕೆ ವಿತರಣೆಗೆ ಡ್ರೈ ರನ್ ನಡೆಯಲಿರೋದು. ಈ ಹಿನ್ನೆಲೆಯಲ್ಲಿ ಡ್ರೈ ರನ್ಗಾಗಿ ಮಂಡ್ಯ ಜಿಲ್ಲೆಯ ಆಸ್ಪತ್ರೆಯಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಮಂಡ್ಯ ಮಿಮ್ಸ್ ಆಸ್ಪತ್ರೆ ಸೇರಿದಂತೆ 6 ಕಡೆಗಳಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು, ಜಿಲ್ಲೆಯ 7 ಕಡೆ ಡ್ರೈ ರನ್ಗೆ ಆಲ್ರೆಡಿ ಆರೋಗ್ಯ ಇಲಾಖೆ ಈಗ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಒಂದು ಕೇಂದ್ರದಲ್ಲಿ 25 ಮಂದಿಗೆ ಡ್ರೈ ರನ್ ಮಾಡ್ತಾರೆ. 25 ಮಂದಿಯಂತೆ 175 ಮಂದಿಗೆ 7 ಕೇಂದ್ರದಲ್ಲಿ ಡ್ರೈ ರನ್ ನಡೆಯಲಿದೆ. ನಾಳೆಯಿಂದ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಏನು ಕೊರೋನಾ ವ್ಯಾಕ್ಸಿನ್ ಹಾಕ್ಲಿಕ್ಕೆ ಡ್ರೈ ರನ್ ಕೂಡ ನಡೀತಾ ಇದೆ. ಈಗಾಗಲೂ ಕೂಡ ಮಂಡ್ಯದಲ್ಲೂ ಕೂಡ ಈಗಾಗಲೇ ವ್ಯಾಕ್ಸಿನ್ ಬರೋ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದೆ. ನಾವೀಗ ಮಂಡ್ಯದ ಮಿಮ್ಸ್ ಕಾಲೇಜ್ನಲ್ಲಿ ಇದ್ದೀವಿ. ಏನು ಈ ಒಂದು ಕಾಲೇಜಿನಲ್ಲಿ ನಾಳೆಯಿಂದ ಏನು ಡ್ರೈ ರನ್ ನಡೆಯುತ್ತೆ, ಹಾಗಾಗಿನೂ ಕೂಡ ಮಿಮ್ಸ್ ಕಾಲೇಜ್ನಲ್ಲಿ ಈಗ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಏನು ಕೊರೋನಾ ವ್ಯಾಕ್ಸಿನ್ ಡ್ರೈ ರನ್ ನಡೆಯೋ ಹಿನ್ನೆಲೆಯಲ್ಲಿ ನಾಳೆ ಹೇಗೆ ಪೇಷೆಂಟ್ಗಳು ಬರಬೇಕು ಅನ್ನೋದನ್ನು ಮಾರ್ಕಿಂಗ್ ಮೂಲಕ ಒಂದು ಎಂಟ್ರಿಯನ್ನು ಹಾಕೊಂಡು ಬಂದಿದ್ದಾರೆ. ಏನು ಮಿಮ್ಸ್ ಕಾಲೇಜಿನ ಮೊದಲನೇ ಏನು ಕಟ್ಟಡ ಇದೆ, ಆ ಒಂದು ಕಟ್ಟಡದಲ್ಲಿ ವ್ಯಾಕ್ಸಿನ್ ಲಸಿಕೆಗೆ ಏನು ಡ್ರೈ ರನ್ ಇದೆ, ಅದಕ್ಕಾಗಿ ಈಗ ಮೊದಲು ಬರಲಿಕ್ಕೆ ಅಂತ ಹೇಳಿ ಈಗ ಸಾಮಾಜಿಕ ಅಂತರನ್ನು ಕಾಪಾಡಿಕೊಂಡು ಬರಲಿಕ್ಕೆ ಅಂತ ಹೇಳಿ ಮಾರ್ಕಿಂಗ್ನ ಮೂಲಕ ಈ ಒಂದು ಮೊದಲ ಒಂದು ಅಂತಸ್ತಿನ ಕೊಠಡಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಏನು ಇಲ್ಲಿಂದ ವ್ಯಾಕ್ಸಿನ್ ಹಾಕ್ಲಿಕ್ಕೆ ಬೇಕಾದಂಥ ಪ್ರೊಸೀಜರ್ಗಳೇನಿದೆ, ಆ ಒಂದು ಪ್ರೊಸೀಜರ್ಗಳಿಗೆ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಏನೀಗ ಈ ಒಂದು ನಾಳೆ ನಡೆಯುವಂಥ ಡ್ರೈ ರನ್ ಏನಿದೆ, ಕೊರೋನಾ ಲಸಿಕೆ ಡ್ರೈ ರನ್, ಅದಕ್ಕಾಗಿ ಈಗ ಸಕಲ ಸಿದ್ಧತೆ ಕೂಡ ಈಗ ಈ ಒಂದು ಮಿಮ್ಸ್ ಹಾಸ್ಪಿಟಲ್ನ ಒಂದು ಕಟ್ಟಡದಲ್ಲಿ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ನಾವೀಗ 3 ಹಂತದಲ್ಲಿ ಈಗ ಕೊರೋನಾ ಲಸಿಕೆ ಹಾಕುವಂಥ ಸಂದರ್ಭದಲ್ಲಿ ಬೇಕಾಗುವಂಥ ಸಿದ್ಧತೆಗಳಿದೆ. ಮೊದಲದು ಈ ಒಂದು ಚೇರ್ನಲ್ಲಿ ಮೊದಲ ಒಂದು ಬಂದಂಥ ಏನು ರೋಗಿಗಳಿರ್ತಾರೆ ಅವರಿಗೆ ಒಂದು ಪರಿಶೀಲನೆ ಮಾಡಲಿಕ್ಕೆ ಡಾಕ್ಯುಮೆಂಟ್ಸನ್ನು ಪರಿಶೀಲನೆ ಮಾಡುವಂಥ ಅಧಿಕಾರಿಗಳು ಅಲ್ಲಿ ಕುಳಿತಿರ್ತಾರೆ. ನಂತರ ಅಲ್ಲಿಂದ ಅವರು ಬಂದು ಏನು 3 ಕೊಠಡಿಗಳು ನಿಗದಿಯಾಗಿದೆ, ಆ ಮೊದಲನೇ ಕೊಠಡಿಯಲ್ಲಿ ಏನು ಕೊರೋನಾ ಲಸಿಕೆ ಹಾಕಿಸ್ಕೊಳ್ಳುವಂಥ ಏನಿದ್ದಾರೆ ರೋಗಿಗಳು, ಅವರು ಇಲ್ಲಿ ಅವರ ಒಂದು ಆಧಾರ ಏನು ಅವರ ID ಇರುತ್ತೆ, ಐಡಿಯನ್ನು ಕೊಟ್ಟು ಇಲ್ಲಿ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗುತ್ತೆ. ವೆರಿಫಿಕೇಷನ್ ಬಳಿಕವೇ ಇಲ್ಲಿಂದ ಹಂತವಾಗಿ ನಿಧಾನವಾಗಿ ಇಲ್ಲಿ ಹೋಗಬೇಕಾಗುತ್ತೆ. ಈ ಒಂದು ಕೊಠಡಿಯಲ್ಲಿ ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಮುಗಿದ ನಂತರ ಅವರಿಗೆ ವ್ಯಾಕ್ಸಿನೇಷನ್ ಹಾಕ್ಲಿಕ್ಕೆ ಮುಂದಿನ ಒಂದು ಹಂತಕ್ಕೆ ಹೋಗಬೇಕಾಗುತ್ತೆ. ಯಾಕೆಂದರೆ ಈ ಒಂದು ಕೊಠಡಿಯಲ್ಲಿ ಕೂಡ ಅವರಿಗೆ ಸಾಕಷ್ಟು ತಿಳುವಳಿಕೆಯನ್ನು ಮೂಡಿಸ್ಲಿಕ್ಕಾಗಿ ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಏನು ಹಾಕಿದ್ದಾರೆ ಪೋಸ್ಟರ್ಗಳು, ಅವರಿಗೆ ಕೊರೋನಾ ಏನಿದೆ ಪೇಷಂಟ್ಗಳು ಅವರ ಒಂದು ಮಾನಸಿಕ ಸ್ಥೈರ್ಯವನ್ನು ತುಂಬಲಿಕ್ಕಾಗಿ ಈ ಒಂದು ಪೋಸ್ಟರ್ನ ಹಾಕಿದ್ದಾರೆ. ನಂತರ ಈ ಒಂದು ಕೊಠಡಿಯಿಂದ ಹೊರಟ್ರೆ ನಂತರ 2ನೇ ಕೊಠಡಿ ಏನಿದೆ ಅದು ವ್ಯಾಕ್ಸಿನೇಷನ್ ಕೊಠಡಿ. ಆ ವ್ಯಾಕ್ಸಿನೇಷನ್ ಕೊಠಡಿ ಕೂಡ ಇಲ್ಲಿಂದ ಸಾಲಾಗಿ ಹೊರಟು ಈ ಒಂದು 2ನೇ ಕೊಠಡಿ ಏನಿದೆ, ಈ ವ್ಯಾಕ್ಸಿನೇಷನ್ ಕೊಠಡಿ, ಈ ಒಂದು ವ್ಯಾಕ್ಸಿನೇಷನ್ ಕೊಠಡಿಯಲ್ಲಿ ಇವರಿಗೆ ಒಂದು ವ್ಯಾಕ್ಸಿನ್ ಹಾಕಲಾಗುತ್ತೆ. ಇವರಿಗೂ ಕೂಡ ಹಂತವಾಗಿ ಅಂದರೆ ನಿಧಾನವಾಗಿ ದಿನಕ್ಕೆ ಪ್ರತಿದಿನ 25 ಜನರಿಗೆ ಈ ಒಂದು ಕೊಠಡಿಯಲ್ಲಿ ವ್ಯಾಕ್ಸಿನೇಷನ್ ಹಾಕಬೇಕಾಗುತ್ತೆ. ಹಾಗಾಗಿನೇ ಕೂಡ ಇಲ್ಲೂ ಕೂಡ ಸಕಲ ಸಿದ್ಧತೆಯನ್ನು ಏನು ವ್ಯಾಕ್ಸಿನೇಷನ್ ಆಫೀಸರ್ಗಳು ಅವರಿಗೆ ಒಂದು ವ್ಯಾಕ್ಸಿನನ್ನು ಹಾಕಿ ನಂತರ 3ನೇ ಒಂದು ಕೊಠಡಿಯಲ್ಲಿ ಅಂದರೆ ಅವರ ಪರೀಕ್ಷೆಯಲ್ಲಿ ಅಂದರೆ ಅವ್ರಿಗೆ ಏನು ವ್ಯಾಕ್ಸಿನೇಷನ್ ಕೊಟ್ಟ ನಂತರ ಅವ್ರಿಗೆ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ಗಳು ಬೇರೆ ರೀತಿಯಾಗಿ ಅಂದರೆ ಬೇರೆ ಇದು ಕಾಣಿಸ್ಕೊಳ್ಬಾರ್ದು ಅಂತೇಳಿ ಅವರ ಅಬ್ಸರ್ವೇಷನ್ಗಾಗಿ ಇಲ್ಲಿ ಒಂದು ಚೇರ್ಗಳನ್ನು ಹಾಕಿರ್ತಾರೆ. ವ್ಯಾಕ್ಸಿನೇಷನ್ ಪಡೆದ ಬಳಿಕ ಅವರು ಇಲ್ಲಿ ಕೂತ್ಕೋಬೇಕಾಗುತ್ತೆ. ಇಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಅವರನ್ನು ಪರಿಶೀಲನೆ ಮಾಡ್ತಾರೆ, ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ. ನಂತರ ಅವರಿಗೆ ಈ ಅಕಸ್ಮಾತ್ ಇಲ್ಲೇನಾದ್ರು ಕುಳಿತಂಥ ಸೈಡ್ ಎಫೆಕ್ಟ್ ಏನಾದ್ರು ಆದಂಥ ಸಂದರ್ಭದಲ್ಲಿ ಅವರನ್ನು ಇನ್ನೊಂದು 3ನೇ ಕೊಠಡಿ ಏನಿದೆ, ಈ ಒಂದು 3ನೇ ಕೊಠಡಿಯಲ್ಲಿ ಅಕಸ್ಮಾತ್ ಅವರಿಗೆ ಸೈಡ್ ಎಫೆಕ್ಟ್ ಏನಾದ್ರು ಆದರೆ ಅವರನ್ನು ಈ ಒಂದು ಕೊಠಡಿಯಲ್ಲಿ ಕೂರಿಸಿ ಚಿಕಿತ್ಸೆ ಕೊಡಲಿಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಕೂಡ ಇಲ್ಲಿ ಆರೋಗ್ಯ ಅಧಿಕಾರಿಗಳಿಗೂ ಮಾಡ್ಕೊಂಡಿರುವಂಥದ್ದು. ಈ ಒಂದು ಕೊಠಡಿಯಲ್ಲಿ ಏನು ಗಂಡಸರು ಮತ್ತು ಪುರುಷರಿಗೆ ಬೇರೆ ರೀತಿಯಾಗಿ ಬೆಡ್ಗಳನ್ನು ಹಾಕಿ ಮಾಡ್ಕೊಳ್ಳಿಕ್ಕೆ ಈಗ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಾಳೆ ದಿನ ಸುಮಾರು 8 ರಿಂದ 5 ಗಂಟೆವರೆಗೂ ಕೂಡ ವ್ಯಾಕ್ಸಿನ್ ಹಾಕಲಿಕ್ಕೆ ಈ ಒಂದು ಡ್ರೈ ರನ್ ಮಾಡಿಕೊಳ್ಳುವಂಥ ಸಿದ್ಧತೆಯನ್ನು ಕೂಡ ಆರೋಗ್ಯ ಇಲಾಖೆ ಮಾಡ್ಕೊಂಡಿರುವಂಥದ್ದು. ಮಂಡ್ಯದಿಂದ ಕ್ಯಾಮರಾ ಪರ್ಸನ್ ಮಧು ಜೊತೆ ರಾಘವೇಂದ್ರ ಗಂಜಂ, ನ್ಯೂಸ್ 18 ಕನ್ನಡ. ಏರ್ತಾನೆ ಇದೆ